Hey guys, welcome back to my channel Shrustruetips. ಹೇಗಿದ್ದೀರಾ ನೀವೆಲ್ಲ? ಇವತ್ತು ನಾನು ಮೇಕಪ್ ಇದು ಲಾಸ್ಟ್ ಸ್ಟೆಪ್, ಬ್ಯೂಟಿಫುಲ್ ಸ್ಟೆಪ್, ಇಂಪಾರ್ಟೆಂಟ್ ಸ್ಟೆಪ್ ಹೈಲೈಟರ್ಸ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಹೌದು, ನಾನು ರೆಗ್ಯುಲರ್ ಆಗಿ ವಿಡಿಯೋ ಮಾಡ್ತಾ ಬಂದಿದ್ದೀನಿ. ಎಲ್ಲ ಸ್ಟೆಪ್ನ ನಾನು ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲನೇಷನ್ ಮಾಡಿ ಪ್ರತಿಯೊಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಸೊ ಇವತ್ತು ಹೈಲೈಟರ್ ಆ್ಯಂಡ್ ಸೆಟ್ಟಿಂಗ್ ಸ್ಪ್ರೇ ಈ ಪಾರ್ಟ್ ಒಂದು ಪೆಂಡಿಂಗ್ ಅಲ್ಲಿ ಉಳಿದಿದೆ. ಎರಡನ್ನು ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಮೇಕಪ್ ಇದು ಸ್ಟೆಪ್ಸ್ ಎಲ್ಲ ಮುಗಿದ ಮೇಲೆ ನೆಕ್ಸ್ಟ್ ಒಂದು ಚಾನಲ್ದು ಅಪ್ಡೇಟ್ ವಿಡಿಯೋ ಕೂಡ ಬರುತ್ತೆ. ತುಂಬಾ ಕೆಲವು ಚೇಂಜಸ್ ಆಗುತ್ತೆ ಚಾನಲಲ್ಲಿ. ಸೊ ಅದನ್ನು ಕೂಡ ನಾನು ಆದಷ್ಟು ಬೇಗ ಏನೇನು ಚೇಂಜಸ್ ಇದೆ ಅಂತೇಳಿ ಕೂಡ ಪೋಸ್ಟ್ ಮಾಡ್ತೀನಿ ಗೈಸ್. ಸೊ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಇವಾಗ ಹೈಲೈಟರ್ಸ್ ಅಂದರೆ ನನಗಂತೂ ತುಂಬಾ ಇಷ್ಟ. ಸೊ ನಿಮ್ಮದು ಮೇಕಪ್ ತುಂಬಾ ಬ್ಯೂಟಿಫುಲ್ ಆಗಿ ಕಾಣೋದಕ್ಕೆ ಅದರಲ್ಲಿ ಹೈಲೈಟರ್ದು ಒಂದು ಪಾರ್ಟ್ ಏನಿದೆಯಲ್ಲ, ಇದು ವೆರಿ ಇಂಪಾರ್ಟೆಂಟ್ ಪಾರ್ಟ್ ಗೈಸ್. ಸೊ ಹೈಲೈಟರ್ಸಲ್ಲಿ ನಿಮಗೆ ಸ್ಟಿಕ್ ಹೈಲೈಟರ್ಸ್ ಬರುತ್ತೆ, ಲಿಕ್ವಿಡ್ ಹೈಲೈಟರ್ಸ್ ಬರುತ್ತೆ, ಕ್ರೀಮ್ ಹೈಲೈಟರ್ಸ್ ಬರುತ್ತೆ ಆ್ಯಂಡ್ ಪೌಡರ್ ಹೈಲೈಟರ್ಸ್ ಬರುತ್ತೆ. ಸ್ಟಿಕ್ ಹೈಲೈಟರ್ ಅಂದರೆ ಈ ಥರ ಬರುತ್ತೆ, ನಾರ್ಮಲ್ ಲಿಪ್ಸ್ಟಿಕ್ ಥರ ಇಲ್ಲಿ ಥರ ಸ್ಕ್ರೋಲ್ ಮಾಡೋದು. ಇಲ್ಲಿ ನಾನು ಯಾವುದೆಲ್ಲ ಹೈಲೈಟರ್ಸ್ ತೋರಿಸಿದ್ದೀನಿ ಅದರದ್ದು ಸಪ್ರೇಟಾಗಿ ರಿವ್ಯೂ ನಾನು ಮಾಡಿದ್ದೀನಿ. ಅದು ಯಾವ ಥರ ಇದೆ ಹೈಲೈಟರು, ನೀವು ಅದನ್ನು ಪರ್ಚೇಸ್ ಮಾಡ್ಬೋದಾ ಬೇಡವಾ, ಯಾವ್ಯಾವ ಸ್ಕಿನ್ ಶೇಡ್ ಅವರಿಗೆ ಚೆನ್ನಾಗಿ ಕಾಣುತ್ತೆ, ಈ ಥರದ್ದೆಲ್ಲ ನನ್ನ ಚಾನಲ್ಗೆ ಹೋಗಿ ನಿಮಗೇನಾದರೂ ಆ ವಿಡಿಯೋಸ್ ಬೇಕಂದರೆ ನೀವು ಚೆಕ್ ಮಾಡ್ಬೋದು. ಪ್ಲೇಲಿಸ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಇಲ್ಲ ಈ ವಿಡಿಯೋ ಎಂಡಲ್ಲಿ ಕೊಟ್ಟಿರ್ತೀನಿ. ನೆಕ್ಸ್ಟ್ ಪೌಡರ್ ಹೈಲೈಟರ್ಸ್ ಈ ಥರ ಬರುತ್ತೆ, ಪೌಡರ್ ಹೈಲೈಟರ್ಸ್ ಆ್ಯಂಡ್ ಕ್ರೀಮ್ ಹೈಲೈಟರ್ಸ್ ಈ ಥರ ಬರುತ್ತೆ. ಕ್ರೀಮ್ ಆಗಿರುತ್ತೆ, ಇದನ್ನ ನೀವು ಫೌಂಡೇಶನ್ ಜೊತೆ ಮಿಕ್ಸ್ ಮಾಡಿ ಹಚ್ಬೋದು, ಇಲ್ಲ ಹಾಗೆ ರೆಗ್ಯುಲರ್ ಬಾಕಿದ ಹೈಲೈಟರ್ಸ್ ಹೇಗೆ ಹಚ್ತೀರಿ ಅದೇ ಥರ ಈ ಥರ ಹಚ್ಬಿಟ್ಟು ಅದನ್ನು ಸ್ಪ್ರೆಡ್ ಮಾಡ್ಬೋದು. ನೆಕ್ಸ್ಟ್ ಈ ಥರ ಲಿಕ್ವಿಡ್ ಹೈಲೈಟರ್ಸ್ ಕೂಡ ಬರುತ್ತೆ. ಈ ಲಿಕ್ವಿಡ್ ಹೈಲೈಟರ್ಸ್ನ ಕೂಡ ಫೌಂಡೇಶನ್ ಜೊತೆ ಮಿಕ್ಸ್ ಮಾಡ್ಬೋದು, ಇಲ್ಲ ಫಸ್ಟಿಗೆ ನಿಮ್ಮದು ಪ್ರೈಮರ್ ಆದಮೇಲೆ ನೆಕ್ಸ್ಟ್ ಇದನ್ನು ಫುಲ್ ಫೇಸಿಗೆ ಕೂಡ ಅಪ್ಲೈ ಮಾಡ್ಬೋದು. ಯಾವ್ಯಾವ ಸ್ಕಿನ್ ಶೇಡ್ ಅವರಿಗೆ ಯಾವ್ಯಾವುದು ಶೇಡ್ ಸರಿಯಾಗಿ ಕಾಣುತ್ತೆ ಅಂಥದ್ದೇ ಹೈಲೈಟರ್ ಪರ್ಚೇಸ್ ಮಾಡಿದ್ರೆ ನಿಮಗೆ ತುಂಬಾ ಒಳ್ಳೆಯದು. ಫೇರ್ ಟು ಮೀಡಿಯಮ್ ಸ್ಕಿನ್ ಟೋನ್ ಅವರಿಗೆ ಸ್ವಲ್ಪ ಪಿಂಕಿಶ್ ಗೋಲ್ಡನ್ ಹೈಲೈಟರ್ ಕೂಡ ಚೆನ್ನಾಗಿ ಕಾಣುತ್ತೆ. ಬಟ್ ಈ ಪಿಂಕ್ ಶೇಡೆಡ್ ಹೈಲೈಟರ್ಸ್ ಏನಿರುತ್ತಲ್ವ ಇದು ಇವರಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಆದರೆ ಈ ಪಿಂಕ್ ಶೇಡ್ ಹೈಲೈಟರ್ ಮೀಡಿಯಮ್ ಟು ಡಾರ್ಕ್ ಸ್ಕಿನ್ ಟೋನ್ ಅವರಿಗೆ ಚೆನ್ನಾಗಿ ಕಾಣೋದಿಲ್ಲ ಗೈಸ್. ಸೊ ಮೀಡಿಯಮ್ ಟು ಡಾರ್ಕ್ ಸ್ಕಿನ್ ಟೋನ್ ಅವರು ಗೋಲ್ಡನ್ ಹೈಲೈಟರ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ಈ ಮೇಬೆಲಿನ್ ಅವರದ್ದು ಗೋಲ್ಡನ್ ಹೈಲೈಟರ್ ಏನಿದೆ ಅಲ್ವಾ, ಇದು ಡಾರ್ಕ್ ಸ್ಕಿನ್ ಟೋನ್ ಅವರಿಗೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಹಾಗೆ ಪಿಂಕ್ ಹೈಲೈಟರ್ಸಲ್ಲಿ ಕೂಡ ತುಂಬಾ ಇದೆ. ನನ್ನ ಹತ್ರ ಪಿಂಕ್ ಹೈಲೈಟರ್ಸಲ್ಲಿ ಶುಗರ್ ಅವರದು ಆ್ಯಂಡ್ ವೆಟ್ ಆ್ಯಂಡ್ ವೈಲ್ಡ್ ಅವರದು ಇದೆ, ರೋಸ್ ಗೋಲ್ಡ್ ಹೈಲೈಟರ್. ನೆಕ್ಸ್ಟ್ ಇವಾಗ ನಾನು ಇದನ್ನ ಅಪ್ಲೈ ಮಾಡೋದಕ್ಕೆ ಹೇಗೆ ಅಂತ ಹೇಳ್ತಾ ಇದ್ದೀನಿ. ಸೊ ನೀವು ಹೈಲೈಟರ್ ಅಪ್ಲೈ ಮಾಡೋದಕ್ಕೆ ಈ ಥರದ್ದು ಫ್ಯಾನ್ ಬ್ರಷ್ ತುಂಬಾ ಈಸಿ ಆಗುತ್ತೆ ಬಿಗಿನರ್ಸ್ಗೆ, ಯಾಕೆಂದರೆ ಇದು ತುಂಬಾ ತಿನ್ನಾಗಿದೆ ಬ್ರಷ್. ಸೊ ನೀವು ಅಪ್ಲೈ ಮಾಡಬೇಕಿದ್ರೆ ನಿಮಗೆ ತುಂಬಾ ಈಸಿ ಆಗುತ್ತೆ. ನೆಕ್ಸ್ಟ್ ಈ ಥರದ್ದು ಕೂಡ ಬ್ರಷ್ ಬರುತ್ತೆ, ಹೆಚ್ಚಾಗಿ ಇದನ್ನ ಯಾರು ಯೂಸ್ ಮಾಡೋದಿಲ್ಲ. ಸೊ ಈ ಥರ ಇಲ್ಲಿ ಸ್ವಲ್ಪ ಚೂಪಾಗುತ್ತೆ. ಸೊ ಇದನ್ನೆಲ್ಲ ನೀವು ನೋಸ್ ಹೈಲೈಟ್ ಮಾಡೋಕ್ಕೆ ಫ್ಯಾನ್ ಬ್ರಷ್ ಎಲ್ಲ ಕಂಫರ್ಟಬಲ್ ಆಗಿದ್ರೆ ನೋಸ್ ಹೈಲೈಟ್ ಮಾಡೋದಕ್ಕೆ, ಚಿನ್ ಮಾಡೋದಕ್ಕೆಲ್ಲ ಯೂಸ್ ಮಾಡ್ಬೋದು. ಎಲ್ಲ ಕಡೆ ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ನೀವು ಐ ಕಾರ್ನರಲ್ಲಿ ಇಲ್ಲ ಯಾವುದಾದ್ರೂ ಸಪೂರದ ಜಾಗದಲ್ಲಿ ಹೈಲೈಟ್ ಮಾಡಬೇಕಾದ್ರೆ ಈ ಥರ ಸಣ್ಣದು ಬ್ರಷನ್ನು ಯೂಸ್ ಮಾಡ್ಬೋದು. ಅದು ಐ ಕಾರ್ನರಲ್ಲಿ ಅಥವಾ ಇಲ್ಲಿ ಐಬ್ರೋಸ್ ಹತ್ರ ಎಲ್ಲ ಹೈಲೈಟ್ ಮಾಡೋದಕ್ಕೆ ಇದು ನಿಮಗೆ ಈಸಿ ಆಗುತ್ತೆ. ನಿಮ್ಮ ಹತ್ರ ಯಾವುದೇ ಬ್ರಷ್ ಇಲ್ಲ ಅಂದರೂ ನೀವು ಕೈಯಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಹೈಲೈಟರ್ಗೆ ಈ ಥರದೊಂದು ಫ್ಯಾನ್ ಬ್ರಷ್ ಅಂತ ಇದೆ, ಅದನ್ನ ಯೂಸ್ ಮಾಡ್ತಾರೆ ಅಂತ ಅಷ್ಟೇ ನಾನು ಇಲ್ಲಿಗೆ ಹೇಳ್ತಾ ಇದ್ದೀನಿ. ಸೊ ಗೈಸ್, ಇವಾಗ ನಾನು ನಿಮಗೆ ಎಲ್ಲೆಲ್ಲಿ ಅಪ್ಲೈ ಮಾಡಬೇಕು ಅಂತೇಳಿ ತೋರಿಸ್ತಾ ಇದ್ದೀನಿ. ಡಸ್ಟ್ ಮಾಡಿ ಈ ಥರ ಹಚ್ಚಿ ಬ್ಲೆಂಡ್ ಮಾಡಬೇಕು. ಸ್ವಲ್ಪ ಗ್ಲೋ ಕಾಣಿಸ್ತಿದೆ ಅಲ್ವಾ ಆಲ್ರೆಡಿ. ಸೊ ಈ ಥರ ನೀವು ಬ್ಲೆಂಡ್ ಮಾಡಬೇಕು. ಇದನ್ನ ನೀವು ಚೀಕ್ ಬೋನಲ್ಲಿ ಮಾತ್ರ ಹಚ್ಚಬೇಕು, ನಿಮ್ಮ ಕೆನ್ನೆ ಮೇಲೆ. ಈ ಚೀಕಿದು ಬೋನ್ ಏನಿರುತ್ತಲ್ವ ಅದಕ್ಕಿಂತ ಕೆಳಗೆ ಬಂದರೆ ಅದು ಬ್ಲಷ್ ಏರಿಯಾ, ಇನ್ನು ಅದಕ್ಕಿಂತನೂ ಸ್ವಲ್ಪ ಕೆಳಗೆ ಬಂದರೆ ಅದು ಕಾಂಟೋರ್ ಏರಿಯಾ. ಇದರ ಬಗ್ಗೆ ಆಲ್ರೆಡಿ ಡೀಟೇಲ್ ನಾನು ಕೊಟ್ಟಿದ್ದೀನಿ. ಸೊ ಈ ಚೀಕ್ ಬೋನ್ ಮೇಲಷ್ಟೇ ಇರಬೇಕು, ಅದು ಆಚೆ ಈಚೆ ಸ್ಪ್ರೆಡ್ ಆಗಬಾರ್ದು. ಸೊ ಇಲ್ಲಿ ಚೀಕ್ ಬೋನ್ ಇಲ್ಲಿಂದ ನಿಮ್ಮದು ಈ ಐ ಎಂಡ್ ತನಕ ಈ ಥರ ಹಚ್ಚಬೇಕು. ಹಚ್ಚಿದ ಮೇಲೆ ಚೆನ್ನಾಗಿ ಬ್ಲೆಂಡ್ ಮಾಡಿ ಗೈಸ್, ಇಲ್ಲದ್ರೆ ಹಾರ್ಶ್ ಲೈನ್ ಇರುತ್ತೆ, ಅಪ್ಲೈ ಮಾಡಿದ ಥರ ಕಾಣುತ್ತೆ. ನೀವು ಚೆನ್ನಾಗಿ ಅದನ್ನ ಬ್ಲೆಂಡ್ ಮಾಡಿದ್ರೆ ಸ್ಕಿನ್ನಿಂದನೇ ಒಂಥರ ಗ್ಲೋ ಇದ್ದಾಗೆ ಅನಿಸುತ್ತೆ. ಈ ಥರ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ. ಸೊ ಇವಾಗ ನೆಕ್ಸ್ಟ್ ನಾನು ನೋಸ್ ಮೇಲೆ ಮೇಬೆಲಿನ್ ಅವರದ್ದು ಗೋಲ್ಡನ್ ಕಲರ್ದು ಹೈಲೈಟರ್ ಯೂಸ್ ಮಾಡಿ ತೋರಿಸ್ತೀನಿ. ಅಗೇನ್ ಸೇಮ್ ಜಸ್ಟ್ ಬ್ರಿಡ್ಜಲ್ಲಿ ಮಾತ್ರ ನೋಸ್. ಇದು ಕನ್ಸಿಲರ್ ವಿಡಿಯೋ ನೋಡಿಲ್ಲ ಅಂದರೂ ಚಾನಲಲ್ಲಿ ಇದೆ ಗೈಸ್, ಚೆಕ್ ಮಾಡ್ಕೊಳ್ಳಿ, ರೀಸೆಂಟಾಗಿ ಅಪ್ಲೋಡ್ ಮಾಡಿರೋದು. ಬೇಕು ಟಿಪ್ ಆಫ್ ದ ನೋಸ್ ಕೂಡ ಸ್ಮಾಲ್ ಬ್ರಷ್ ಯೂಸ್ ಮಾಡ್ತಾ ಇದ್ದೀನಿ ಈ ಥರ ತಗೊಂಡು. ನೆಕ್ಸ್ಟ್ ಈ ಐ ಸೈಡ್ ಏನಿದೆ ಅಲ್ವಾ, ನಿಮ್ಮದು ಐದು ಇನ್ನರ್ ಕಾರ್ನರ್ ಏನಿದೆ ಅಲ್ವಾ, ಅಲ್ಲಿ ವಿ ಶೇಪಲ್ಲಿ ಹಚ್ಚಬೇಕು.
ಈ ಥರ ಕಾರ್ನರಲ್ಲಿ ವಿ ಶೇಪಲ್ಲಿ ಕರೆಕ್ಟ್ ವಿ ಶೇಪಲ್ಲೇ ಹಚ್ಚಿ. ಜಸ್ಟ್ ನೀವು ಅಲ್ಲಿ ಒಂದು ಡಾಟ್ ಥರ ಹಾಕಿದರೆ ಅದು ಚೆನ್ನಾಗಿ ಕಾಣಿಸೋದಿಲ್ಲ. ನೆಕ್ಸ್ಟ್ ಈ ಐಬ್ರೋದು ಬೋನ್ ಏನಿದೆ ಅಲ್ವಾ ಇಲ್ಲಿ, ಅಲ್ಲಿ ಸ್ವಲ್ಪ ಐಸ್ ಇನ್ನೂ ಸ್ವಲ್ಪ ಬ್ರೈಟ್ ಆಗಿ ಕಾಣುತ್ತೆ. ಈ ಸಣ್ಣ ಐಸ್ ಎಲ್ಲ ಇರುತ್ತಲ್ವಾ, ಅವರಿಗೆಲ್ಲ ಇದು ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಈ ಐಬ್ರೋಗಿಂತ ಕೆಳಗಡೆ ಹೋಗಬಾರ್ದು, ಇಲ್ಲಿಂದ ಇಷ್ಟೇ ರೈಟಲ್ಲೆಲ್ಲ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಥರ ಐ ಕಾರ್ನರ್, ಐಬ್ರೋ ಸೈಡ್, ನೋಸ್. ಇವಾಗ ನಾನು ಚಿನ್ ಮೇಲೆ ಹಚ್ತಾ ಇದ್ದೀನಿ. ಚಿನ್ ಮೇಲೆ ಮತ್ತು ನಾನು ಫೋರ್ಹೆಡಲ್ಲಿ ನಿಮಗೆ ಕ್ರೀಮ್ ಹೈಲೈಟರ್ನ ಹಚ್ಚಿ ತೋರಿಸ್ತಾ ಇದ್ದೀನಿ. ಕೂಡ ನೀವು ಫೌಂಡೇಶನ್ ಜೊತೆ ಕೂಡ ಮಿಕ್ಸ್ ಮಾಡಿ ಹಚ್ಬೋದು, ಚೆನ್ನಾಗಿರುತ್ತೆ. ಈ ಥರ ಒಂಥರ ಶೇಪ್ ಚೆನ್ನಾಗಿ ಕಾಣುತ್ತೆ, ಸ್ಟ್ರಕ್ಚರ್ ಆಗಿ, ಫೇಸ್ ತುಂಬಾ ಸ್ಲಿಮ್ ಆಗಿದ್ದಾಗೆ. ನೆಕ್ಸ್ಟ್ ಫೋರ್ಹೆಡಲ್ಲಿ ಮಿಡ್ಲ್ ಆಫ್ ದ ಫೋರ್ಹೆಡ್ ಅಷ್ಟೇ. ನೆಕ್ಸ್ಟ್ ಬಾಡಿಗೆ ಕೂಡ ಹಚ್ತಾರೆ. ಇಲ್ಲಿ ಏನಿದೆ ನಮ್ಮದು ಒಂದು ಬೋನ್ ಇರುತ್ತೆ ಅಲ್ವಾ, ಈ ಬೋನಿಗೆ ಕೂಡ ಹಚ್ಚಿದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೇಮ್ ಲಿಕ್ವಿಡ್ ಹೈಲೈಟರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ನಾನು ಹಚ್ತಾ ಇದ್ದೀನಿ. ಫುಲ್ ಇಲ್ಲಿ ಏನು ಜಾಗ ಇದೆ, ಇಲ್ಲಿ ನಮ್ಮದು ನೆಕ್ ಕೆಳಗಡೆ ಏನು ಜಾಗ ಇದೆ ಅಲ್ವಾ, ಇಲ್ಲಿ ಫುಲ್ ಕೂಡ ಹಚ್ಬೋದು. ತುಂಬಾ ಬಾಡಿ ಪಾರ್ಟ್ಸ್ ಕೂಡ ಹೈಲೈಟ್ ಮಾಡೋದಕ್ಕೆ ತುಂಬ ಜನ ಯೂಸ್ ಮಾಡ್ತಾರೆ. ಸೊ ನಿಮ್ಮದು ಆ್ಯಕ್ಟರ್ಸ್ ಅಥವಾ ಈ ಥರ ಸೆಲೆಬ್ರಿಟೀಸಲ್ಲೆಲ್ಲ ನೋಡ್ಬೋದು ನೀವು. ಇಲ್ಲಿ ಈ ಶೋಲ್ಡರ್ ಬೋನ್ ಹತ್ರ ಇಲ್ಲಿ ಎಲ್ಲ ತುಂಬಾ ಒಂಥರ ಶೈನಿಂಗ್ ಆಗಿ ಕಾಣಿಸ್ತಾ ಇರುತ್ತೆ ನಿಮಗೆ. ಅದೆಲ್ಲ ಅವರು ಹೈಲೈಟರ್ ಯೂಸ್ ಮಾಡಿನೇ ಮಾಡಿರೋದು. ಈ ಥರ ಹಚ್ಚೋದು. ಶೋಲ್ಡರ್ದು ಬೋನ್ ಏನಿರುತ್ತಲ್ವ, ಇಲ್ಲಿ ಸ್ಲೀವ್ಲೆಸ್ ಡ್ರೆಸ್ ಎಲ್ಲ ಹಾಕಿದಾಗ ನೀವು ಇಲ್ಲಿ ಶೋಲ್ಡರ್ ಬೋನಿಗೆ ಕೂಡ ಹಚ್ಬೋದು, ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಥರ ಗೈಸ್. ನೆಕ್ಸ್ಟ್ ಫೇಸಲ್ಲಿ ಇಲ್ಲಿ ನಾನು ಸ್ಟಿಕ್ ಹೈಲೈಟರ್ಸನ್ನು ಕ್ಯೂಪಿಡ್ ಬೋಗೆ ಅಪ್ಲೈ ಮಾಡಿ ತೋರಿಸ್ತೀನಿ. ಇಲ್ಲಿ ಏನೊಂಥರ ನಮ್ಮದು ಪಾರ್ಟ್ ಇದೆ ಅಲ್ವಾ, ಮೂಗಿಗಿಂತ ಕೆಳಗಡೆ ಅಲ್ಲಿ ಹಚ್ಚಿ ಬ್ಲೆಂಡ್ ಮಾಡೋದು. ಕಾಣಿಸ್ತಿದೆಯಾ? ಸ್ವಲ್ಪ ಅದು ಒಂಥರ ಎದ್ದು ಕಾಣುತ್ತೆ. ನೆಕ್ಸ್ಟ್ ಇಲ್ಲಿ ಲಿಪ್ಸ್ ಇದು ಕೆಳಗಡೆ ಇಲ್ಲಿ ಈ ಥರ ಗೈಸ್. ಫೇಸಲ್ಲಿ ಎಲ್ಲೆಲ್ಲ ಹೈಲೈಟ್ ಮಾಡೋದು ಆ್ಯಂಡ್ ಹೈಲೈಟರ್ಸ್ನ ಯಾರ್ಯಾರು ಹೇಗೆ ಯೂಸ್ ಮಾಡ್ಬೋದು ಅಂತೇಳಿ ನೋಡಿ. ವೆರಿ ಸಿಂಪಲ್ ಆಗಿದೆ ಇದು. ನಮ್ಗೆ ಎಲ್ಲೆಲ್ಲ ಅಪ್ಲೈ ಮಾಡಬೇಕು, ಹೇಗೆಲ್ಲ ಅಪ್ಲೈ ಮಾಡಬೇಕು, ಈ ಥರನೂ ಒಂದು ಇದೆಯಾ ಅಂತೇಳಿ ಗೊತ್ತಾದರೆ ಅಷ್ಟೇ ಸಾಕಾಗುತ್ತೆ. ನೆಕ್ಸ್ಟ್ ನೀವು ಅದನ್ನ ನಿಮಗೆ ಹೇಗೆ ಬೇಕೋ ಆ ಥರ ಯೂಸ್ ಮಾಡೋದಕ್ಕೆ ಬರುತ್ತೆ ಗೈಸ್. ಆ್ಯಂಡ್ ಬ್ಲೆಂಡಿಂಗ್ ತುಂಬಾ ಇಂಪಾರ್ಟೆಂಟ್ ಗೈಸ್. ಬ್ಲೆಂಡಿಂಗ್ ಸ್ವಲ್ಪ ಚೆನ್ನಾಗಿ ಮಾಡಿ, ಸೊ ಅದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಇಲ್ಲಾಂದರೆ ಅಲ್ಲೇ ಒಂದು ಏನೋ ಒಂದು ಹಾಕಿದ್ದೀರಿ ಅಂತೇಳಿ ಗೊತ್ತಾದಾಗ ಒಂದು ಪ್ಯಾಚ್ ಉಳ್ಕೊಳ್ಳುತ್ತೆ. ಸೊ ಈ ಥರ ಇಷ್ಟೇ. ನೆಕ್ಸ್ಟ್ ನಿಮ್ಮದು ಫುಲ್ ಆಲ್ ಓವರ್ ಮೇಕಪ್ ಆದಮೇಲೆ ಫಿಕ್ಸರನ್ನು ಯೂಸ್ ಮಾಡೋದು ಖಂಡಿತವಾಗ್ಲೂ ಮರಿಬೇಡಿ. ನೀವು ಮೇಕಪ್ ಫಿಕ್ಸರ್ ಇಲ್ಲದೆ ನೀವು ಎಷ್ಟೇ ಮೇಕಪ್ ಮಾಡಿದರೂ ಅದು ಏನೂ ಪ್ರಯೋಜನ ಇಲ್ಲ ಗೈಸ್. ಸೊ ಫೈನಲಿ ನಿಮ್ಮದು ಕಂಪ್ಲೀಟಾಗಿ ಮೇಕಪ್ ಆದಮೇಲೆ ಮೇಕಪ್ ಫಿಕ್ಸರ್ ಯೂಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ನೀವು ಐಸ್ ಮೇಕಪ್ ಮಾಡಿರ್ತೀರಲ್ವ, ಸೊ ಐಸನ್ನು ಕವರ್ ಮಾಡಿಕೊಂಡು ನೆಕ್ಸ್ಟ್ ಆಲ್ ಓವರ್ ಫೇಸಿಗೆ ನೀವು ಈ ಥರ ಫಿಕ್ಸರನ್ನು ಸ್ಪ್ರೇ ಮಾಡ್ಕೋಬೋದು. ಅಂದರೆ ನೀವು ಬ್ಯೂಟಿ ಬ್ಲೆಂಡರ್ಗೆ ಸ್ಪ್ರೇ ಮಾಡಿಬಿಟ್ಟು ಅದನ್ನ ಟ್ಯಾಪ್ ಮಾಡ್ಬೋದು. ಇದನ್ನ ನಾನು ಆಲ್ರೆಡಿ ನಂದು ಮೇಕಪ್ ವಿಡಿಯೋಸಲ್ಲಿ ತುಂಬ ಸಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತು ನಾನು ಫೇಸಿಗೆ ಜಸ್ಟ್ ಐಸ್ನ ಕವರ್ ಮಾಡಿಬಿಟ್ಟು ನಾನು ಸ್ಪ್ರೇ ಮಾಡ್ತೀನಿ. ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಡಿ, ಚೆನ್ನಾಗಿ ಸೆಟ್ ಆಗುತ್ತೆ. ಸೊ ಮೇಕಪ್ ಫಿಕ್ಸರ್ ಅಪ್ಲೈ ಮಾಡಿ ಆದಮೇಲೆ ಎಗೇನ್ ನಿಮಗೇನಾದರೂ ಹೈಲೈಟ್ ಮಾಡ್ಬೋದು, ಚೆನ್ನಾಗಿ ಕಾಣುತ್ತೆ ಅಂತ ಅನಿಸಿದ್ರೆ ಮತ್ತೆ ನೀವು ಅದನ್ನ ಅಪ್ಲೈ ಮಾಡ್ಬೋದು. ಸೊ ನಾನು ಜಸ್ಟ್ ಇಲ್ಲಿ ಎಗೇನ್ ಚೀಕ್ ಬೋನ್ ಮೇಲೆ ಅಪ್ಲೈ ಮಾಡ್ತೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ, ಆ್ಯಂಡ್ ಏನಾದರೂ ಕೇಳೋದಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಇಂಥದ್ದು ಇಂಟ್ರೆಸ್ಟಿಂಗ್ ವಿಡಿಯೋಗಳು ನೆಕ್ಸ್ಟ್ ನಿಮಗೆ ರೆಗ್ಯುಲರ್ ಆಗಿ ಬರ್ತಾ ಇರುತ್ತೆ. ಏನು ಅಂತೇಳಿ ಚಾನಲ್ ಅಪ್ಡೇಟಲ್ಲಿ ನಿಮಗೆ ನಾನು ಹೇಳ್ತೀನಿ. ಸೊ ಗೈಸ್, ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.